ಮಾಡಿದ್ದಾರೆ, ಅಲ್ಲೇ ಮಾಡಿದ್ದಾರೆ, ಮುಗ್ದೋಯ್ತು ಅಲ್ಲಿಗೆ. ಅದನ್ನ ನೀವು ಮಾತಾಡೇಬೇಕು, ಮಾತಾಡೋದು ತಪ್ಪು ಅಂತ ಹೇಳಕ್ ಅಧಿಕಾರ ಇಲ್ಲ. ಯಾಕಂದ್ರೆ ನಿಮ್ ಗವರ್ನರ್ಗಳು, ಬಾಲಕೃಷ್ಣ ಹೇಳ್ತಾ ಇದ್ರು ನಿಮ್ ಗವರ್ನರ್ ಅಂತ, ನಿಮ್ ಗವರ್ನರ್ಗಳೆಲ್ಲ ಹಂಗೆ ಮಾಡಿದಾರಲ್ಲ. ದಾಖಲೆ 2 ದಾಖಲೆ ಇಲ್ಲೇ ಇದೆ. ದಾಖಲೆ ಇನ್ನು 10 ದಾಖಲೆ ಕೊಡ್ತೀನಿ ನಾನು. ಇಡೀ ದೇಶದ್ದು 10 ದಾಖಲೆ ಕೊಡ್ತೀನಿ. ಎಲ್ಲಾರು ಬಂದ್ ಮಾತಾಡು. ಅದಕ್ಕೇನ್ ತಪ್ಪೇನಿದೆ? ಅದಕ್ಕೆ ಯಾಕೆ ಅಟ್ಯಾಕ್ ಮಾಡ್ಬೇಕು ನೀವು ಹೋಗಿ ಅವ್ರನ್ನ? ಈಗ ಅದೇ ಒಂದೇ ಅಧ್ಯಕ್ಷರೇ, ಒಂದೇ ಲಾ ಮಿನಿಸ್ಟರ್ ಹೇಳಿದ್ರು, ಲಾ ಮಿನಿಸ್ಟ್ರು ನಾನು ಹೋಗಿ ಗೌರವಯುತವಾಗಿ ಅವ್ರನ್ನ ಕರ್ಕೊಂಬಂದೆ, ಗೌರವಯುತವಾಗಿ ನಾವು ಎಲ್ಲರೂ ಕೂಡ ನಾವು ಕರ್ಕೊಂಬಂದು ಅವ್ರನ್ನ ವೇದಿಕೆ ಮೇಲೆ ಕರ್ಕೊಂಡು ಹೋದ್ರಿ ಅಂತ. ಅದೇ ರೀತಿ ನೀವು ನಿಮ್ ಸದಸ್ಯರಿಗೆ ಹೇಳೋದು ನಿಮ್ ಲಾ ಮಿನಿಸ್ಟರ್ ಆಗಿ ನಿಮ್ ಗೌರವ ಅಲ್ಲ, ಅದು ನಿಮ್ ಕರ್ತವ್ಯ ಅಲ್ವಾ? ಯಾಕೆ ಮಾಡಿಲ್ಲ ನೀವು? ಹೇಳ್ಬೇಕಾಯ್ತಲ್ಲ, ಯಾಕೆ ಅವ್ರು ತಡೆ ಮಾಡಿದ್ರು? ತಪ್ಪಾನೆ ಅದು. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು. ಸರ್ಕಾರ ತಪ್ಪಾಗಿದೆ, ಅದಕ್ಕೋಸ್ಕರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತಾನೆ ನಾವು ಹೇಳ್ತಾ ಇರೋದು. ನೋಡಿ, ಆ ಶಿಕ್ಷೆ ಆಗ್ಬೇಕು ಅನ್ನೋದು. ಒಂದ್ ಸೆಕೆಂಡ್, ಈಗ ಮುಗಿಸಿ. ಈಗ ಅಲ್ಲ ನಿಲ್ಲಿ, ಮತ್ತೆ ಇವತ್ತಲ್ಲ ನಾಡ್ದು ಆಗಿಲ್ಲ. ಮಾನ್ಯ ಸುರೇಶ್ ಕುಮಾರ್ ಅವರು ಕೆಲವು ವಿವರಣೆಯನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿದರು. ಅವ್ರದ್ದು ಕೇಸ್ ಇಷ್ಟು ವೀಕ್ ಇತ್ತಲ್ಲ, ಅವರ ಬದುಕಿನೊಳಗನ ಎಮೋಷನಲ್ ಆಗಿ ಯಾವುದೋ ಶಬ್ದ ಅನ್ಪಾರ್ಲಿಮೆಂಟ್ರಿ ತರ ಇರುವಂತದ್ದನ್ನ ಹೇಳಿದ್ದು ಕೇಳೇ ಇಲ್ಲ ನಾನು. ಆದ್ರೆ ಅವರಿಂದ ಬಂದ್ಬಿಡ್ತದ. ಅಷ್ಟು ಅಪ್ಸೆಟ್ ಇದ್ರು ಅವರು. ಟು ಡಿಫೆಂಡ್, ಕೇಳಿ ಸರ್, ಕೇಳಿ, ಟು ಡಿಫೆಂಡ್ ದಿ ಬ್ಯಾಡ್ ಕೇಸ್. ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಹೇಳ್ತೀವಿ, ಹಿಂಗ ಬರ್ಕೊಡ್ಬೇಕು, ಹಿಂಗ ನಿಮಗೆ ನಾವು ಭಾಷಣ ಬರ್ದು ಕೊಡಕ್ ಬರೋದಿಲ್ಲ. ಆದ್ರೆ ನಾವು 176(1) ಕೆಳಗ, ಯಾವಾಗ 175 ಕೆಳಗ ಈ ಹೌಸ್ ಕರೆದಿರ್ತಾರ, ಅವಾಗ ನಾವು ಬರೆದು ಕೊಡುವ ಅಧಿಕಾರವನ್ನ ನಮ್ಮ ಸಂವಿಧಾನ ಕೊಟ್ಟಿದೆ. ಅದಕ್ಕಾಗಿನೇ ಹೇಳ್ತೀನಿ, one second. This address is mandatory. It is mandatory in nature. The address is constitutionally mandatory. Shall address. You can refer Kaul and Shakda. But courts have held that partial non-compliance, example, reading only parts or laying the text on the table, may amount to irregularity rather than illegality. This is ruled in Rajasthan High Court in Yogendra Singh and also by the Supreme Court. Governor's discretion in reading, there is no absolute constitutional bar preventing the governor from omitting portions, but strong convention requires full reading. Some High Court's observation have noted that the governor may skip irrelevant portions not dealing with the government policy. However, deliberate omission of substantial parts, especially those critical of the governor or politically inconvenient, has been viewed as improper and contrary to the constitutional spirit. No personal opinion. The governor can not insert personal views or refuse to read legitimate government prepared content, as the address is the government's statement. See, this is what is the rule, constitution, interpretation of the courts, etc. ತಾವೊಂದು ಫ್ಯಾಕ್ಚುಯಲ್ ಇದನ್ನು ಹೇಳಿದ್ರಿ. ಐ ಆಮ್ ಜಸ್ಟ್ ಕರೆಕ್ಟಿಂಗ್. ತಪ್ಪು ಕಲ್ಪನೆ ಹೋಗಬಾರ್ದು. ಏನಾಗಿದೆ ಅಧ್ಯಕ್ಷರೇ, ಮೈ ಗವರ್ಮೆಂಟ್ 60 ಸಲ ಅಂದಿವಿ, 70 ಸಲ ಅಂದಿವಿ, 122 ಪ್ಯಾರದಾಗ 70 ಸಲ ಅಂದಿವಿ ಅಂತೇಳಿ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದರು. 70 ಸಲ 60 ಸಲ ಅಂದಿಲ್ಲ ನಾವು. ಅಂದ್ರೆ ನಾವು ಎಷ್ಟು ಭಾಗದಲ್ಲಿ ಹೇಳಲೇಬೇಕು ಅವ್ರ ಸಲ ಹಾಗೆ ಹೇಳಿದ್ದೀವಿ. 6 7 ಬಹಳ ನಾನು ಸ್ಕಿಪ್ ಮಾಡಿದಾಗ ಒಂದ್ ಯಾವ್ದಾರು ತಪ್ಪಿತ್ತು. ಅಂದ್ರೆ ದೇ ಆರ್ ಟ್ರೈಂಗ್ ಟು ಓವರ್ ಪ್ಲೇ. ಆ ಹಿನ್ನೆಲೆಯೊಳಗೆ ಈ ವಿವರಣೆಯನ್ನ ಕೊಡ್ತಾ ಇದ್ದೀನಿ. ಈಗ ನಾವು ನಿರ್ಣಯಿಸಬೇಕಾಗುತ್ತೆ ಈ ಒಟ್ಟು ಎಪಿಸೋಡ್ ಅನ್ನ ನೀವು ಯಾವ ರೀತಿಯಾಗಿ ನಿಮ್ಮ ರೂಲಿಂಗ್ ನೋಡಿ ಕೊಡ್ತೀರಿ. ಅದು ಎಲ್ಲ ಅವ್ರನ್ನ ಒಳಗೆ ಕರ್ಕೊಂಡು ಬರುವಾಗ ನಾನು ಪ್ರೊಸೆಷನ್ ಅದನ್ನ ಹಿಡ್ಕೊಂಡು ಅವ್ರನ್ನ ವಾಪಸ್ ನಾವು ಅಲ್ಲಿ ಕಳಿಸುವವರೆಗೂ ಏನೇನು ಘಟನೆ ಆಯ್ತು ಅದನ್ನ ನೀವು ಏನ್ರ ಅವರು ಒತ್ತಾಯ ಮಾಡಿದ್ರೆ ಅದ್ರ ಬಗ್ಗೆ ನೀವು ರೂಲಿಂಗ್ ಕೊಡ್ಬೇಕು. ಆದ್ರೆ ಸಂವಿಧಾನವನ್ನ
ತಾವು ಗಮನದಲ್ಲಿ ಇಟ್ಕೋಬೇಕು. ನಮ್ಮ ರಾಜ್ಯಪಾಲರು ಈ ಒಂದು ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ದನ್ನ ಗಮನದಲ್ಲಿ ಇಟ್ಕೋಬೇಕು. ಸಂವಿಧಾನವನ್ನ ರಕ್ಷಣೆ ಮಾಡೋದಕ್ಕೆ ನಾವೇನು ಹೋರಾಟ ಮಾಡ್ತೀವಿ, ಈ ಸದನ ಬಿಟ್ಟು ಇನ್ನೊಂದಕ್ಕೆ ನಮಗೆ ಅವಕಾಶ ಇಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೇವೆ.